ಮತ್ತು ಕನ್ನಡದಿಂದ ಈ ದೇವರ ಮಹಾಪ್ರಮಾಣ, ಆಮೇಲೆ ರಾಮಾಯಣ, ಆಮೇಲೆ ಹಿಂದಿಗೆ ಮಾಡಿದ್ದಾರೆ. ಅಲ್ಲಿ ಸಂಕ್ರಾಂತಿ ಇಡೀ ಧಾರಾವಾಹಿ ಒಂದು ಹಳ್ಳಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಅವರಿದ್ರೆ ಒಳ್ಳೆಯದು, ಅವ್ರ ಮುಖಾಂತರ ಪ್ರಾರಂಭ ಮಾಡೋಣ ಅಂತ ಹೇಳಿ ಅವ್ರನ್ನ ಕಳಿಸಿ ಮಾತಾಡಿದ್ವಿ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಸ್ಕಾರ. ನಾಗಾಭರಣ ಆವರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಸಂಕ್ರಾಂತಿ ಈ ಧಾರಾವಾಹಿಯ ಬಗ್ಗೆ ನಿರಂತರವಾಗಿ ನಾವು ಸಾಕಷ್ಟು ಮಾತಾಡ್ತಾನೆ ಇದ್ದೇವೆ. ಇದೊಂದು ತಂಡದ ಪ್ರಯೋಗ. ಆ ತಂಡದಲ್ಲಿ ಯಾರ್ಯಾರಿದ್ರು, ಏನೇನು ಮಾಡಿದ್ರು, ಇವುಗಳನ್ನು ಪರಿಚಯಿಸ್ತಾನೆ ಅದರ ಜೊತೆಯಲ್ಲಿ ಹೇಗೆ ಒಂದು ಮಹಾ ಧಾರಾವಾಹಿಯ ನೆಲೆಗಟ್ಟು ಭದ್ರವಾಗ್ತಾ ಬಂತು ಅನ್ನೋದನ್ನು ಕೂಡ ನಿಮಗೆ ಹೇಳಬೇಕಾಗಿದೆ. ತಂತ್ರಜ್ಞಾನದ ಇವತ್ತಿನ ಎಲ್ಲ ಸವಲತ್ತುಗಳು ಕೈಯಲ್ಲಿದ್ದಾಗಲೂ ಕೂಡ ಮಾಡಲಾಗದಂತಹ ಒಂದು ಅಪರಿಮಿತವಾದ ಕೆಲಸವನ್ನ 1999 ಇಸ್ವಿಯಲ್ಲಿ ಅದನ್ನು ಸಾಧಿಸಿದ ತಂಡ ಸಂಕ್ರಾಂತಿ ತಂಡ. ಆ ಸಂಕ್ರಾಂತಿ ತಂಡದ ಒಬ್ಬ ಮುಖ್ಯ ಸದಸ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ. ನನ್ನ ಕಾಲೇಜಿನ ದಿನಗಳಲ್ಲಿ ನನಗೆ ಒಬ್ಬ ರೋಲ್ ಮಾಡೆಲ್, ಆ ರೋಲ್ ಮಾಡೆಲ್ ನೆಲಮಂಗಲ ಸೂರಿ. ಕಾರಣ ಯಾಕಪ್ಪ ಅಂದರೆ ಆಗಾಗಲೇ ಅವನು ಬ್ರಹ್ಮರಾಕ್ಷಸ, ಅಂದರೆ ಬ್ರಹ್ಮರಾಕ್ಷಸ ನಾಟಕದಲ್ಲಿ ಪಾತ್ರ ಮಾಡಿದ್ದ. ನಾಟಕದಲ್ಲಿ ಮೊದಲು ಅವನಿಗೆ ಪಾತ್ರ ಕೊಟ್ಬಿಡ್ತಾ ಇದ್ರು, ನಮಗೆ ಬ್ಯಾಕ್ ಸ್ಟೇಜ್ ವರ್ಕ್ ಕೊಡ್ತಾ ಇದ್ರು. ಆ ರೀತಿ ಒಬ್ಬ ನಟನಾಗಿ ತನ್ನನ್ನು ತಾನು ಗುರುತಿಸಿಕೊಂಡು ವಿ ಕಾರಂತರ ನೇರ ಶಿಷ್ಯರಲ್ಲಿ ಒಬ್ಬರಾಗಿ ಅಷ್ಟೂ ಜನ ಟೀಚರ್ಸ್ ಟ್ರೈನಿಂಗ್ ಕ್ಯಾಂಪಿನಿಂದ ಹೊರಗೆ ಬಂದು 1970ರ ದಶಕದಲ್ಲಿ ನಮ್ಮ ತಂಡಗಳನ್ನು ಶಕಶೈಲೂಷರನ್ನಾಗಿ ಕಟ್ಟಿಕೊಂಡು ನಂತರ ಬೆನಕ ಆಗಿ ಹಲವಾರು ನಾಟಕಗಳನ್ನು ಮಾಡ್ತಾ ಬಂದಿದ್ದ ಜೊತೆಯಲ್ಲಿ. ಆದರೆ ಅವನು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಕೆಲಸಗಳಿಗೆ ಹೋದ ಮೇಲೆ ನಾನು ಸಿನಿಮಾದ ಕಡೆ ವಾಲಿದ ಮೇಲೆ ಸಂಕ್ರಾಂತಿ ಅಂತ ಮಹಾ ಧಾರಾವಾಹಿಯೊಂದನ್ನು ಮಾಡುವಾಗ ಅವನ ಸಹಾಯ ಕೇಳಿದೆ. ಆತ ಬಂದು ನನ್ನ ಜೊತೆ ಕೆಲಸ ಮಾಡ. ಇಂತಹ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನಾವು ಈ ತಂಡವನ್ನು ಕಟ್ಟಿದ್ದೀವಿ. ಸೂರಿ, ನಿನಗೆ ಸ್ವಾಗತ. ಸಂಕ್ರಾಂತಿ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನಿಮಗೆ ಇಲ್ಲಿ ಎಂಟ್ರಿ ಹೇಗಾಯ್ತು? ಯಾಕೆ ಬಂದೆ? ಏನಾಯ್ತು ಆ ಪೀರಿಯಡ್? ಹೇಗೆ ನೀನು ಸಂಕ್ರಾಂತಿಯನ್ನ? ಸಂಕ್ರಾಂತಿ ಮಹಾ ಸಂಕ್ರಾಂತಿ ಆಯಿತು. ಅದು ಪ್ರಾರಂಭವಾಗಿದ್ದೇ ಸಂಕ್ರಾಂತಿ ದಿನ. ನಾವು ಅಂದ್ಕೊಂಡೇವಿ ಸಂಕ್ರಾಂತಿ ದಿನ ಸಂಕ್ರಾಂತಿ ಆಚರಣೆಯಿಂದ ಆಚರಿಸಬೇಕು. ಅದಕ್ಕೂ ಮುಂಚಿನ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ನಾನು ಹೆಚ್ಚು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬರೆಯಲಿಲ್ಲ. ನನಗೆ ನೀವು ಬೇರೆ ಕೆಲಸ ಎಲ್ಲ ವಹಿಸ್ಬಿಟ್ಟೆ ಅಲ್ವಾ. ನೀವು ಚಂದ್ರು, ನೀವು ಪೋಟಗಾನಹಳ್ಳಿ, ಎಚ್ ವಿ ರಾಮಚಂದ್ರ ರಾವ್, ಆಮೇಲೆ NS ನರಸಿಂಹಮೂರ್ತಿ ಡಿಸ್ಕಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರಿ. ನೀವು ಇಡೀ ಸ್ಕ್ರಿಪ್ಟ್ ರೆಡಿ ಆಗ್ತಿದ್ದಾಗೆ ನಾನು ಲೊಕೇಶನ್ಗೋಸ್ಕರ ತಾವರೆಕೆರೆಗೆ ಹೋಗ್ತೇನೆ. ಈಗ ಅದ್ರ ಮುಂಚೆ ಎಚ್ ವಿ ರಾಮಚಂದ್ರ ರಾವ್ ಬಗ್ಗೆ ಎಚ್ ವಿ ರಾಮಚಂದ್ರ ರಾವ್ ಬಹಳ ಅದ್ಭುತವಾದ ವ್ಯಕ್ತಿಯವರು, ಅನುಭವ ಇರೋಂಥ ವ್ಯಕ್ತಿಯವರು. ಅವರು ಹುಟ್ಟಿದ್ದ ಊರು ಶಿಡ್ಲಘಟ್ಟ. ಅವರ ತಾತ, ಅವರ ಅಪ್ಪ, ಅವರೆಲ್ಲರೂ ಶಾನುಭೋಗ್ರಂತೆ. ಅಂತ ಶಾನುಭೋಗ್ರ ಮನೆಯಲ್ಲಿ ಇವರು ಹುಟ್ಟಿದವರು ಆಗಿರಲಿಲ್ಲ. ಆ ಮೇಲ್ವರ್ಗ ಕೆಳವರ್ಗದ ಒಂದು ಪ್ರೀತಿ ವಿಶ್ವಾಸ ಇತ್ತಲ್ಲ, ಭಾಳ ಚೆನ್ನಾಗಿ ಉಳಿಸ್ಕೊಂಡ್ಬಂದಿದ್ದಾರೆ. ಅವ್ರು ಎಲ್ಲೂ ಅವರು ಬೇರೆ ಕಂಡಮ್ ಮಾಡಲಿಲ್ಲ. ಎಲ್ಲರ ಜೊತೆಗೆ ಅವರು ಬೆಳ್ಕೊಂಡು ಬಂದಿರೋದ್ರಿಂದ ಅದೇ ಅನಿಸಿಕೆಗಳನ್ನು ಮುಂದಿನ ನಮ್ಮ ಈ ಧಾರಾವಾಹಿಯಲ್ಲಿ, ಸಂಕ್ರಾಂತಿ ಧಾರಾವಾಹಿಯಲ್ಲಿ ತಗೊಂಡ್ಬಂದಿದ್ದಾರೆ. ಆಲ್ರೆಡಿ ವರ್ಕ್ ಮಾಡ್ತಿದ್ರಾ? ಇವರು ವಿದ್ಯಾವಂತರಾದ ಕೊನೆಗೆ ಅವರೆಲ್ಲ ಈಗ ಆಕಾಶವಾಣಿಗೆ ಸೇರ್ಕೊಂಡ್ರು. ಹಿಂದಿ ಪಂಡಿತರು, ಕನ್ನಡದಷ್ಟೇ ಹಿಂದಿಯನ್ನು ಅವರು ಓದ್ಕೊಂಡಿದ್ರು. ಹಿಂದಿಯಿಂದ ಬಹಳಷ್ಟು ಕೆಲಸ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅವುಗಳಲ್ಲಿ ಕಬೀರ ವಚನಗಳು ಮಾಡಿದ್ದಾರೆ, ಆಮೇಲೆ ಪ್ರೇಮಚಂದ್ರ ಕಥೆಗಳನ್ನು ಮಾಡಿದ್ದಾರೆ.
ಈ ಥರ ಬೇರೆ 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 ಮಾಡಿದ್ದಾರೆ. ಮತ್ತು ಕನ್ನಡದಿಂದ ಈ ದೇವರ ಮಹಾಪ್ರಮಾಣ, ಆಮೇಲೆ ರಾವ್ ಬಹದ್ದೂರು ರಾಮಾಯಣ ಆಮೇಲೆ ಹಿಂದಿಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ದೆಹಲಿ ದೂರದರ್ಶನದಲ್ಲಿ ಕೆಲಸ ಮಾಡ್ತಿದ್ದ ಅಧಿಕಾರಿಯಾಗಿದ್ದಾಗ ಕಾರಂತರಿಗೆ ಧರ್ಮವೀರ ಭಾರತಿಯವರ ಅಂಧೋಗ ನಾಟಕನ ಪ್ರಾರಂಭ ಮಾಡ್ತು ಹೋಗಿದ್ದಾರೆ. ಅದು ಒಳ್ಳೆ ಸ್ಟೇಜ್ ಎಲ್ಲ ಆಯಿತು. ಇದನ್ನು ಕಾರಾಂತರ ಮನೆಯಲ್ಲಿ ಇತ್ತು 3-4 ದಿವಸ ಈ HVR ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ತುಂಬ ಪಾಂಡಿತ್ಯ ಇತ್ತು. ಅಷ್ಟೇ ಅಲ್ಲ, ದಕ್ಷಿಣ ಭಾರತ ಹಿಂದಿ ಸಾಹಿತ್ಯ ಪರಿಷತ್ತಿಗೆ ಅದಕ್ಕೆ ಅವರ ಮೆಂಬರ್ ಆಗಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸ್ವಂತ ಅವರದೇ ರಿಟೈರ್ ಆದಮೇಲೆ ಇಲ್ಲೇನೆ ಒಂದು ಬೆಂಗಳೂರಲ್ಲೇ ಒಂದು ಪ್ರೆಸ್ ಮಾಡಿಕೊಂಡು ಭಾಳಷ್ಟು ಪಬ್ಲಿಕೇಶನ್ ವರ್ಕ್ಗಳೆಲ್ಲ ಮಾಡಿದ್ದಾರೆ. ಮದಾನ್ ಸೊಸೆ ಎಲ್ಲ ಅದರಲ್ಲಿ ಕೆಲಸ ಮಾಡಿ ಸಾಕಷ್ಟು ಪಬ್ಲಿಕೇಶನ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಸಾಕಷ್ಟು ಪಾಂಡಿತ್ಯದಿಂದ ಬೆಳೆದಿರ್ತಂತೆ ಅಂಥ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿದ್ದು. ಈ ಶಾನುಭೋಗರು ಮತ್ತು ಉಳಿದ ಅವರ ಸುತ್ತಿನ ಕೆಲವು ಕೆಳವರ್ಗದ ಪಾತ್ರಗಳನ್ನು ಸೃಷ್ಟಿ ಮಾಡಿದೆ. ಭಾಳ ಚೆನ್ನಾಗಿ ಮಾಡಿರೋದ್ರಲ್ಲಿ ಆ್ಯಕ್ಚುಲಿ ನಾನು ನಿನ್ನ ಜೊತೆ ಡಿಸ್ಕಸ್ ಮಾಡಿದಾಗ ನೀನು HVR ನೇಮ್ ಸಜೆಸ್ಟ್ ಮಾಡಿದಾಗ ನನಗೆ ಅವರು ಗೊತ್ತಿದ್ದದ್ದು ಕಾರಂತರ ನಾಟಕ ಅನುವಾದ ಮಾಡಿದ್ದು, ರಾಮಾಯಣ ಅನುವಾದ ಮಾಡಿದ್ದು ಇವೆಲ್ಲರೂ ಕೂಡ. ಹಾಗಾಗಿ ಅವರಿದ್ರೆ ಒಳ್ಳೆಯದು. ಯಾಕೆಂದ್ರೆ ಒಂದು ಅರ್ಥದಲ್ಲಿ ಸಂಕ್ರಾಂತಿ ಇಡೀ ಧಾರಾವಾಹಿ ಒಂದು ಹಳ್ಳಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಅವರಿದ್ರೆ ಒಳ್ಳೆಯದು. ಅವ್ರ ಮುಖಾಂತರ ಪ್ರಾರಂಭ ಮಾಡೋಣ ಅಂತ ಹೇಳಿ ಅವ್ರನ್ನ ಕಳಿಸಿ ಮಾತಾಡಿದ್ವಿ. HVR ಏನು ಹೇಳಿದ್ರು ಅಂದ್ರೆ ನಾನೇ ಬರಿತೀನಿ ಪೂರ್ತಿಯಾಗಿ ಅಂತ ಹೇಳಿದ್ರು. ಜೊತೆಗೆ ನಮ್ಮ ಟೀಮ್ ಏನಿತ್ತು, NS ನರಸಿಂಹಮೂರ್ತಿ ಮತ್ತು ಉಳಿದವರು ಯಾರ್ಯಾರಿದ್ವಿ ಅವರೆಲ್ಲರೂ ಸೇರಿದ್ರು. ಒಂದಷ್ಟು ಕೆಲಸ ಮಾಡಿದ್ವಿ ಕೂಡ. ಬಿಗಿನಿಂಗ್ 2-3 ತಿಂಗಳು ನಾವೇ ವರ್ಕ್ ಮಾಡ್ತಾ ಇದ್ವಿ. ನನಗೆ ಆವಾಗ ಅನಿಸಿದ್ದು HVR ಅವರ ಆ ಅನುಭವ ಏನಿದೆ ಅದು ಒಂದು ಲೆವೆಲಲ್ಲಿ ಇದೆ, ಭಾಳ ಅದ್ಭುತವಾಗಿದೆ. ಯಾಕಂದರೆ ಶಾನುಭೋಗರು, ಆ ಬ್ರಾಹ್ಮಣ ಕುಟುಂಬ ಏನಿತ್ತು ಅದು, ಇವೆಲ್ಲವನ್ನ ಗಮನಿಸಿದಾಗ ಒಂದು ಅನುಭವವನ್ನು ಅವರು ನಮಗೆ ದಾಟಿಸೋದಕ್ಕೆ ಗ್ಯಾರಂಟಿಯಾಗಿ ಆಗುತ್ತೆ. ಆದರೆ ಇನ್ನುಳಿದ ಅನುಭವಗಳನ್ನು ಬೇರೆ ಬೇರೆ ಪಾತ್ರಗಳ ಮುಖಾಂತರ ನಾವು ಏನನ್ನು ಸಾರಬೇಕು ಅಂತ ಹೊರಟಿದ್ವೋ ಅದಕ್ಕೆ ಇನ್ನೊಬ್ಬರು ರೈಟರ್ ಬೇಕು ಅಂತ ಹೇಳಿ ಆ 3 ತಿಂಗಳಾದ ಮೇಲೆ ನಾನು ಪೋಟ್ಗಾನಹಳ್ಳಿ ರಾಮಯ್ಯನವ್ರನ್ನ ಕೇಳ್ಕೊಂಡೆ. ಹಾಗಾಗಿ ಈ ಪೋಟ್ಗಾನಹಳ್ಳಿ ರಾಮಯ್ಯನವರು ನಂತರದ ಪ್ರವೇಶ. ಅಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ನಿರಂತರವಾಗಿ ರೈಟರ್ಗಳ ಭೇಟಿ ಆಗ್ತಾ ಇತ್ತು. ದಿನ ಬೆಳಿಗ್ಗೆ ಸಾಯಂಕಾಲದವರೆಗೂ ರೈಟರ್ಗಳ ಜೊತೆ ಕೂತು ಮುಂದಿನ ಪ್ರಯೋಗ ಯಾವುದು, ಮುಂದಿನ ಸೀರಿಯಲ್ ಯಾವುದು, ಇದ್ಯಾವ್ದು ಮಾಡಬೇಕು, ಇದಕ್ಕೆ ಯಾವ್ಯಾವ ರೈಟರ್ ಇರಬೇಕು, ಇದನ್ನು ಯಾರು ಮಾಡೋದು ಚೆನ್ನಾಗಾಗುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇತ್ತು. ಆ ಇದರಲ್ಲಿ ಯಾವ ರೀತಿ HVR ಬಂದ್ರು ಹಾಗೆ KR ಕೂಡ ಬಂದರು. ಸೊ ಅವರಿಬ್ಬರ ಮೂಲ ವಸ್ತುವನ್ನು ಅವರಿಬ್ಬರು ಹ್ಯಾಂಡಲ್ ಮಾಡೋದು ಅಂತ ಆಯಿತು. ಸೊ ಕೆಲವನ್ನ ಇವರು ಬರೀಬೇಕು, ಕೆಲವನ್ನ ಅವರು ಬರೀಬೇಕು ಅನ್ನೋದಾಯಿತು. ನಂತರ ಸುಮಾರು 3 ತಿಂಗಳ ಕಾಲ ಮತ್ತೆ ಅದೇ ಕೆಲಸ ಆಯಿತು. ಅಂದರೆ ಮೇನಲ್ಲಿ ನಾವು ಶೂಟಿಂಗ್ ಶುರು ಮಾಡಿದ್ದು ಭಾಳ ನಂತರದಲ್ಲಿ, ಅಂದರೆ ಸಮ್ವೇರ್ ಇನ್ 1999 ಮಾರ್ಚ್, ಏಪ್ರಿಲ್, ಮೇ ಅಷ್ಟೊತ್ತಿಗೆ ಶೂಟಿಂಗ್ ಶುರು ಮಾಡಿ. ಅಂದ್ರೆ ಮದುವೆ ಗಂಡು ಅಪ್ಪಯ್ಯ ನೋಡಿ ಹೆಂಗ್ ಗೊತ್ತವನೆ. ಏನಾಗೈತ ಅವನ್ಗೆ? ಸಂದಾಗೆ ಅವನೇ ಚೆನ್ನಾಗವನ. ಯಾರಿಗಿಂತ? ನೀನು ಮೂಸುಳಿಗಿಂತ ಅವನ್ ಮೂಸುಳಿನೇ ಚೆನ್ನಾಗೈತೆ. ನನಗೆ 11 ಮಕ್ಕಳು ಇಲ್ಲವ್ರು ಇನ್ನೂ ಚೆನ್ನಾಗಿರುವೆ ನಾನು. ಈ ಕಾಲದಾಗೆ ಒಂದ್ ಮಗು ಇದ್ರೇನೆ ಸಾಕು ಅಂತಾರೆ. ನಿನ್ನಂಗ್ ಒಂದ್ರ ಪಕ್ಕ ಒಂದು 11 ಅಂತ ಸರ್ಕಾರಕ್ಕೆ ಗೊತ್ತಾದ್ರೆ ಒದ್ದೊಳಗಡೆ ಹಾಕ್ತಾರೆ ಅಷ್ಟೇಯ. ಚಿನ್ನಜಿ ಎಲ್ಲ ಬಟ್ಟೆ ಬಿಡ್ರಿ, ಕೈ ತೆಗೀರಿ ಅಪ್ಪ ಇವ್ರೆ. ಅಲ್ರಿ ಮದುವೆ ಇನ್ನೂ 18 ದಿನ ಅದೇ, ಇಷ್ಟು ಬೇಗ ನೀವು ಓಡ್ಬಂದ್ಬಿಟ್ರಿ ಹೆಂಗ್ರಿ? ನಿಮ್ ಬಟ್ಟೆ ಇನ್ನೂ ಕತ್ತರಿಸ ಇಲ್ಲ ನಾನು. ನಾನು ನಿನ್ನೋಡಕ್ ಬರ್ಲಿಲ್ಲ, ಬಾಲಯ್ಯ ಬರಕ್ ಹೇಳಿದ್ದ. ಎಲ್ಲವನೇ ಬಾಲಯ್ಯನ ಸಿದ್ದೇಗೌಡ್ರ ಜಗಲಿ ಮೇಲೆ ಕುಂತವ್ನೆ, ಅಲ್ಲೇ ಹೋಗಿ ಕತ್ತರಿಸ್ಕೊಳ್ಳಿ ನಿಮ್ ಮೀಸಯ್ಯ. ಹಂಗ ನಾ ಬತ್ತೀನಿ, ಮರ್ತು ಬಿಡ್ಬೇಡ ನೀನು. ಆಯ್ತಾ ಇರೋದೇ 2ನೇ ಮದುವೆ, ಅದ್ರಲ್ಲಿ ಅರ್ಜೆಂಟ್ ಬೇರೆ. ಮುಗಿತೇನಲ್ಲ? ಆಯ್ತು ಕಣಪ್ಪಯ್ಯ. ಪಯ್ಯ, ನಿನಗೆ ಅಂತ ಒಂದ್ ಪೆಸಲ್ ಎಣ್ಣೆ ತಂದಿದ್ದೀನಿ. ಏನ್ಲ ಇದು? ಇದನ್ ತಲೆಗೆ ಹಾಕಿ ತೊಟ್ಟು ಬಿಟ್ರೆ ಒಳ್ಳೆ ಭೀಮ ಆದಂಗ ಆಗೋಗ್ಬಿಡ್ತೀಯ. ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಏನ್ಲ ಇದು? ಕಮುಟ್ಲು ವಾಸನೆ ಬತ್ತಾದೆ. ಇದು ಅಶ್ವಗಂಧಿ ಅಂತ.
ಅಶ್ವಗಂಧಿ ತೈಲ ಅಂತ. ಇದಕ್ಕೆ 26 ಗಿಡಮೂಲಿಕೆ ಸೇರ್ಸವ್ರೆ. ತಳಕು ಬಳಕು ಚಳಕು ಉಳುಕು ಏನೇ ಇದ್ರು ಒಂದ್ ಅಟ್ಕೆ ಮುರಿದ್ರೆ ಆಚೆಗೆ ಬಂದ್ಬಿಡ್ಬೇಕು. ಹಂಗೇನು? ಓ ಹಂಗಾರ ಬೋ ಶಕ್ತಿ ಬರ್ತದೆ. ಅಶ್ವಗಂಧಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಏನು? ಕುದುರೆ ಶಕ್ತಿ. ಕುದುರೆ ಶಕ್ತಿ? ಕುದುರೆ ನೋಡಿದ್ಯಾ? ಅದೇ ನಮ್ ದೋಬಿ ರಾಮಣ್ಣ ತಾವೈತಲ್ಲ. ಅಯ್ಯೋ ಅದು ಕತ್ತೆ. ಒಂದ್ ಕುದುರೆ ಜಾತಿ ಇದೆ ಅದುವೆ. ಇದನ್ನ ಹಾಕೊಂಡ್ರೆ ನೀನು ನಾಳೆ ಕುದುರೆ ಆಯ್ತೀಯ ನೋಡು, ಆಗ ಗೊತ್ತಾಯ್ತದೆ ನಿಜವಾದ ಕುದುರೆ ಏನು ಅಂತ ಅನ್ಬಿಟ್ಟು. ಹಂಗ ಶುರು ಹಚ್ಕೊಂಬಿಡಣ. ಹಂಗಾರ ಶುರು ಹಚ್ಕ. ಅದ್ ಏನ್ ಮಾಡಿಯೋ ಮಾಡೋ ಶಕ್ತಿ ಬಂದ್ಬಿಡ್ಬೇಕು. ಎತ್ಬೇಕಲ್ಲ, ತಲೆಗೆಲ್ಲ ಹೊಡೆದಾಕ್ಬಿಟ್ಟಿಯಾ? ಇಲ್ಲ ಕಣಪ್ಪಯ್ಯ, ನೀ ತಟ್ಟೋದ್ರಾಗೆ ಹೆಂಗ ಅನ್ನಿಸ್ತದೆ. ಆಯ್ತಲ್ಲ, ಇನ್ನೂ ಅದ? ಓ ಇನ್ನು ಈಗ ಕುದುರೆ ಬರ್ತಾರೆ. ಅಲ್ಲೇ ಇವ್ನು ಎಲ್ಲೋದ್ರಲ್ಲ ಕತ್ರಿಪಾಲ ಇಷ್ಟು ದಿವಸ ಆಯ್ತು. ಈ ಊರಲ್ಲಿ ಲಾಸ್ ಆಯ್ತದೆ ಅಂತ ಪಕ್ಕದೂರ್ಗೆ ಹೋಗ್ಬಿಟ್ಟು ಒಂದು ಕೆರೆ. ಇಲ್ಲ ಕಣೋ, ನಾರಾಯಣನ್ ಜೊತೆ ಓದ್ನಂತೆ. ಇನ್ನು ತಿಂಗಳಾಯ್ತದ ಬರಕ್ಕೆ ಅಂತಿದ್ರು. ಮಾಡೋ ಕೆಲಸ ಬಿಟ್ಟು ಆಡೋ ದಾಸನಿಂದ ಓದೆ ಅಂತ ನೀರು ಬುದ್ಧಿ ಜೊತೆ ಹಿಂಗ ಮಾಡೋದು ಕೆಲಸ ಮಾಡಕ್ಕೆ. ಸರಿ, ಇದೇನ್ ಸ್ವಾಮಿ ಹಿಂಗ್ ದುರ್ಬಿನ್ ಆಗ್ತಾ ಇದ್ದೀರಿ? ಕೇಶವಪುರ ಅಂದ್ರೆ ಇದೆ ತಾನೆ? ಹೂಕಂಡ್ ಹೇಳಿ ಇದೆಯಾ? ಯಾರು ಬೇಕಿಲ್ಲಿ? ಯಾರು ಬೇಕಾಗಿರ್ಲಿಲ್ಲ. ಈ ಊರ್ ಚೆನ್ನಾಗಿದೆ, ಅದಕ್ಕೆ ನೋಡ್ತಾ ಇದೀನಿ. ನಮ್ಮೂರ್ ಬಹುತ್ ಚೆನ್ನಾಗದ್ ಕಂಡು ಹೇಳಿ. ಯಾವ್ರಿಂದ ಬಂದಿದ್ದೀರಿ ತಾವು? ಮುಂಬೈಯಿಂದ ಬಂದಿದ್ದೀನಿ. ತಮ್ಮ ಹೆಸರು? ಪಿಕ್ಚರ್ ನಾಗ ಕೆಲಸ ಮಾಡ್ತಿದ್ದೀನಿ. ಹೆಸರು ಬೊಮ್ಮೇಶ್ ಅಂತ. ಅಲ್ಲೊಬ್ರು ದೊಡ್ಡ ಡೈರೆಕ್ಟರ್ ಇದಾರೆ, ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನೀವು ಲೊಕೇಶನ್ ನೋಡ್ಕೊಂಬ ಅಂತ ಕಳ್ಸಿದಾರೆ. ಅಂದ್ರೆ ನೀವ್ ಹೇಳ್ದಂಗ ಅವ್ರು ಕೇಳೋದು? ಅದೇ ಅದೇ. ಸಾರು, ಈ ಊರಲ್ಲಿ ಒಳ್ಳೊಳ್ಳೆ ಜಾಗಗಳವೆ. ಕೆರೆ ಬೈಲದೆ, ಗದ್ದೆ ಬೈಲದೆ, ಚಿಟ್ಟದೆ, ಮಾವಿನ ತೋಪದೆ, ಚೆನ್ನಾಗಿ ಹಿಡಿಬೋ ಶೂಟಿಂಗ್. ಈಸ್ಪುರನ್ ದೇವಸ್ಥಾನ ಅದೇ, ಮಾರಿ ಗುಡಿ ಅದೇ. ಆಮೇಲೆ ನಮ್ಮೂರಲ್ಲೊಂದು ಹೋಟ್ಲು ಹೊಟ್ಟೆಪಾಡು ಅಂತ ನಮ್ ಸುಂದರಮ್ಮಂದು ಇಡ್ಲಿ ಬಂದ್ ಚೆನ್ನಾಗಿ ಮಾಡ್ತಾರೆ. ಬೇಕಾದ್ರೆ ನೀವು ಅದ್ರೊಳಗೂ ಎತ್ಕೋಬಹುದು ಶೂಟಿಂಗ್. ಸರಿ ಮಾಡೋಣ ಮಾಡೋಣ. ಸರಿ, ನೀವು? ನಾನು ಚಿನ್ನೋಜಿ ಅಂತ ಟೇಲರ್. ಈ ಊರಿಗೆ ನಾನು ಒಬ್ನೇ ಟೇಲರ್. ನೀವು? ನಾನು ದುಬ್ಬಿರ ಅಂತ. ನಾನು ಈ ಕೋಳಿ ಕುರಿ ಮ್ಯಾಕೆ ಇದನ್ನೆಲ್ಲ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಸರಿ ಮಿಸ್ಟರ್ ಚಿನ್ನೋಜಿ. ಸಾರು, ಮಿಸ್ಟರ್ ದುಬ್ಬಿರ, ಹೇಳಿ. ನಮ್ ಪಿಕ್ಚರ್ಗೆ ನೀವೇ ಟೆಕ್ನಿಷಿಯನ್. ಹಂಗಂದ್ರೆ ಸ್ವಾಮಿ? ಟೆಕ್ನಿಷಿಯನ್ ಅಂದ್ರೆ ನೀವು ಟೈಲರ್ ತಾನೆ? ಬಟ್ಟೆ ಹೊಲಿಯಕ್ಕೆಲ್ಲ ಬರುತ್ತಲ್ಲ? ಹೀರೋ ಹೀರೋಯಿನ್ಗೆಲ್ಲ ನೀವೇ ಬಟ್ಟೆ ಹೊಲಿಯೋದು. ನೀವು ಕೋಳಿ ವ್ಯಾಪಾರಸ್ಥರು ತಾನೆ? ಕೋಳಿ ಮಾರಾಟ ಮಾಡಿ ಒಳ್ಳೆ ಅನುಭವ ಇದೆ, ವ್ಯವಹಾರ ಜ್ಞಾನ ಇದೆ. ನೀವೇ ನಮ್ ಪ್ರೊಡಕ್ಷನ್ ಮ್ಯಾನೇಜರ್. ಹಂಗಂದ್ರೆ ಏನ್ ಸ್ವಾಮಿ? ಅದೇ ರೀ, ಈ ಪಿಕ್ಚರ್ ತೆಗಿಯೋರಿಗೆ ಯಾವ ಯಾವ ವಸ್ತು ಬೇಕು ಅಂತ ನೋಡ್ಕೊಳ್ಳೋ ಪ್ರೊಡಕ್ಷನ್ ಮ್ಯಾನೇಜರ್. ಓಹೋ, ಇದೆಲ್ಲ ಮ್ಯಾಗ್ಲು ಉಸ್ತುವಾರಿ ನೋಡ್ಕೊಳ್ಳೋದು. ಆಯ್ತು ಬಿಡಿ, ಅಂತ ಕೆಲಸ ಎಲ್ಲ ನಾನು ಚೆನ್ನಾಗಿ ಮಾಡ್ತೀನಿ, ಏನ್ ಯೋಚನೆ ಮಾಡಬೇಡಿ. ಸಾರು, ಯಾವತ್ತಿಂದ ಶೂಟಿಂಗು? ಈಗ ನಾನು ಅಳತೆ ತಗೊಳಕ್ಕೆ ಹೀರೋ ಹೀರೋಯಿನ್ ಅವರೇ ಬರ್ತಾರ ಇಲ್ಲ ನಾವೇ ಹೋಗ್ಬೇಕ್ರಾ? ಅವರೇ ಬರ್ತಾರೆ. ನಾನ್ ನಾಳೆ ಬೊಂಬೈಗೆ ಹೋಗ್ತಿದೀನಿ. ಹೋಗ್ಬಿಟ್ಟು ಹೀರೋ ಹೀರೋಯಿನ್ ಎಲ್ಲ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತಾರಂತೆ ಗಡ. ಹೀರೋ ಹೀರೋಯಿನ್ ಎಲ್ಲ ಬರ್ತಾರಂತೆ. ಅದು ಹೆಂಗಾಗ್ತದೆ ದುರ್ಬಿನ್ನ ಹಿಂಗೆ ಹಿಂಗೆ. ದುಬ್ಬಿರ,
ಚಿನ್ನೋಜಿ ನನ್ಗೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಲ್ಲ. ಅದೇನ್ ಹೇಳಿ ಸ್ವಾಮಿ. ನಿಮ್ ಊರಿಗೆ ಬಸ್ ನಲ್ಲಿ ಬರ್ತಿರ್ಬೇಕಾದ್ರೆ ನನ್ ಪರ್ಸ್ ಪಿಕ್ ಪಾಕೆಟ್ ಆಗೋಯ್ತು. ಅದ್ರಲ್ಲಿ 5,000 ರೂಪಾಯಿ ಇತ್ತು. 5,000? ಯಾವ ಮನೆ ನನ್ ಮಕ್ಳು ಹೊಡೆದ್ಬಿಟ್ರು. ಈಗ ನನಗೊಂದು 100 ರೂಪಾಯಿ ಬೇಕಾಗಿತ್ತಲ್ಲ. ಇದು ಬಿರ 100 ರೂಪಾಯಿ ಕೇಳ್ತಾವನೆ, ಇಲ್ಲ ಅನ್ಬಿಡ್ತೀನಿ. ಲೈ ಬುದ್ಧಿ ಅದೇನ ನಿನ್ಗೆ? ಬರೋ ಅವಕಾಶ ಕಳ್ಕೊಂಡಾರ. ಸಿನಿಮಾದವ್ರಿಗೆ ಬಟ್ಟೆ ಹೊಲಿಯುವುದು ಅಂದ್ರೆ ಏಟ್ ದುಡ್ಡು ಬರ್ತದೋ. ಹೋಗು ಯಾರ್ದಾರ ಕೈ ಕಾಲು ಹಿಡಿದು ತಂದ್ಕೊಡು. ಹಂಗಂತೀಯ? ಯಾವಂತ ಕಿತ್ಕೊಂಡ್ಬತ್ತೀನಿ. ಇಲ್ಲೇ ಇರು. ಸಾರು ಬನ್ನಿ ಬನ್ನಿ ಕೂತ್ಕೊಳ್ಳವ, ಬನ್ನಿ ಇಲ್ಲಿ. ನಮ್ಮ ಸ್ನೇಹಿತ ಒಬ್ಬ ಅವನೇ ಕತ್ರಿ ಬಾಲು ಅಂತ. ಈ ಚವರ ಪವರ ಎಲ್ಲ ಬೋ ಚೆನ್ನಾಗಿ ಮಾಡ್ತಾನೆ. ನಾವು ಅವನು ಎಲ್ಲ ಬೋ ಆಪ್ತಿ ಗೆಳೀರು. ಅದಕ್ಕೆ ನಮ್ಗೆಲ್ಲ ಕೆಲಸ ಕೊಟ್ಟಿದ್ದೀರಿ. ಅವನಿಗೂ ಒಂದ್ ಏನಾರ ಕಸುಬು ಕೊಡ್ಬೇಕಲ್ಲ ಇದ್ರೊಳಗೆ. ಕೊಡೋಣ ನಮ್ ಹೀರೋಯಿನ್ಗಳಿಗೆ ಕೂದಲು ಕಟ್ ಮಾಡೋ ಕೆಲಸ ಕೊಡೋಣ. ಕತ್ತರ್ಸದ್ ಬೋ ಚೆನ್ನಾಗಿ ಮಾಡ್ತಾನೆ ಅವನು. ತಗೊಳ್ಳಿ ಬಂದ್ಬಿಟ್ಟ. ಸರ್ ತಕೊಳ್ಳಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ಹೊತ್ತಲ್ಲಿ ಇಲ್ಲ ಬೇಡ, ಊರ್ ಹೊರಗಿರೋ ಅರಳಿಕಟ್ಟೆ ಹತ್ರ ನೀವು ಬಂದ್ಬಿಡಿ. ನಾನು ಬೊಂಬೈಗೆ ಹೋಗ್ಬಿಟ್ಟು ಹೀರೋನೆಲ್ಲ ಕಾರಲ್ಲಿ ಕೂರ್ಸ್ಕೊಂಡು ಬಂದ್ಬಿಡ್ತೀನಿ. ಹಂಗಾರೆ ಬರ್ಲಾ? ಬಾಯ್ ಬಾಯ್. ನೋಡ್ದಲ್ಲ ಚಿನ್ನೋಜಿ, ನಾಟಕ ಮಾಡೋದೇ ಬೇಡ ಅಂತಿದ್ದೋ ನಾವು. ಅದೃಷ್ಟ ಅಂದ್ರೆ ಹೆಂಗೆ ನೋಡಲ್ಲಿ, ನಾವು ಕುಂತಿದ್ದಕ್ಕೆ ಪಿಕ್ಚರೇ ಹುಡಿಕೊಂಬತ್ತಲ್ಲೋ, ಇದಲ್ವಾ? ಅದಕ್ಕೆ ಹೇಳೋದು ಎಲ್ಲಕ್ಕೂ ನಿಮ್ ಕ್ವಾಟೆ ಮಾರ ಮಾಡ್ಕೊಂಡ್ ಬಿಡ್ಬೇಕು ಅಂತ. ಕಣಪ್ಪ ಸತ್ವಾದ ಮಾತು.